ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದಲ್ಲಿ ದಶಕಗಳಲ್ಲಾಗದ್ದನ್ನು ಸಾಧಿಸಿದ್ದೀವಿ. ನರೇಂದ್ರ ಮೋದಿ ಅವರ ಘೋಷಣೆ. ಎರಡನೇ ಫೇಸ್ ವೋಟಿಂಗ್ ಭರ್ಜರಿಯಾಗಿ ಸಾಗ್ತಿದೆ. ಮೊದಲನೇ ಫೇಸಲ್ಲಿ 92.8 93% ಅಲ್ವಾ, ಅದೇ ರೇಂಜಲ್ಲಿ ಇವತ್ತು ವೋಟಿಂಗ್ ಆಗ್ತಿದೆ. ಮಧ್ಯಾಹ್ನದ ಹೊತ್ತಿಗೆ ಸಿಕ್ಕ ಲೆಕ್ಕ ಏನು ಹೇಳ್ತಿದೆ? ನರೇಂದ್ರ ಮೋದಿ ಅವರಿಂದ ದೊಡ್ಡ ಘೋಷಣೆ. ಧನ್ಯವಾದ ತಿಳಿಸಿದ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ ಜನತೆಗೆ. ನಂಬರ್ 1. ಎರಡನೇದಾಗಿ ಅತಿ ದೊಡ್ಡ ಬೆಳವಣಿಗೆ ಪಶ್ಚಿಮ ಬಂಗಾಳದಲ್ಲಾಗಿರೋದು ತುಂಬಾ ಸೂಕ್ಷ್ಮವಾದ ಬೂತ್ ಅಂತ ಘೋಷಣೆಯಾಗಿರುವಂತಹ ಆ ಒಂದು ಪ್ರದೇಶದಲ್ಲಿ BJPಗೆ ವೋಟ್ ಹಾಕೋ ಬಟನ್ನನ್ನು ಸ್ಟಿಕ್ಕರ್ ಹಾಕಿ ಮುಚ್ಚಿದ್ಯಾರು? ವೋಟ್ ಮಾಡದಂತೆ ಅದನ್ನು ಕ್ಲೋಸ್ ಮಾಡೋ ಪ್ರಯತ್ನ ಆಗಿದ್ದೆಲ್ಲಿಂದ? ಅಮಿತ್ ಶಾ ಅವರೇ ಖುದ್ದು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಿದ್ದಾರೆ. ಭಾರಿ ಆಕ್ರೋಶ ಎದ್ದಿದೆ. BJP ಬಟನ್ ಕ್ಲೋಸ್ ಮಾಡಿದ ಬೆನ್ನಲ್ಲೇ ಹಿಂದೂಗಳನ್ನು ವೋಟ್ ಹಾಕದಂತೆ ತಡೆಯಲಾಗ್ತಿದೆ. ಈ ರೀತಿ ಸೆಕ್ಯುರಿಟಿ ನಡುವೆಯೂ ಕೂಡ ಎಲ್ಲೆಲ್ಲಿ ಏನಾಗ್ತಿದೆ ಗೊತ್ತಾ? ವೆಸ್ಟ್ ಬೆಂಗಾಲ್ ಪರಿಸ್ಥಿತಿ ನೋಡಿದ್ರೆ ಹೌಹಾರ್ತಿರ ಅಂತಹ ಬೆಳವಣಿಗೆಗಳೆಲ್ಲ ಆಗ್ತಿರೋದು. ಅದರ ನಡುವೆಯೂ ಕೂಡ ಭರ್ಜರಿಯಾಗಿ ವೋಟಿಂಗ್ ಆಗಿದೆ ಅನ್ನೋದು ಮಾತ್ರ ವೆರಿ ಪಾಸಿಟಿವ್. ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಫಾಲ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಫಾಲ್ತಾದಲ್ಲಿ ಎಲೆಕ್ಷನ್ ಕಮಿಷನ್ನ ಸರ್ಪಗಾವಲಿನ ನಡುವೆ, ರಕ್ಷಣಾ ಪಡೆಗಳ ಕಣ್ಗಾವಲ ನಡುವೆ ಕೂಡ EVM ಮೇಲೆ ದಾಳಿ ಆಗಿಬಿಟ್ಟಿದೆ. ದಾಳಿ ಅಂದ್ರೇನು? ಆ ಬಟನ್ನನ್ನು BJP ಕ್ಯಾಂಡಿಡೇಟ್ ಮುಂದೆ ಒತ್ತಬೇಕಾಗಿರೋ ಬಟನ್ ಏನಿರುತ್ತಲ್ಲ, ಎಲ್ಲ ಪಕ್ಷಗಳಿಗೂ ಇರುತ್ತಲ್ಲ, BJPದು ಮಾತ್ರ ಟೇಪ್ ಅಂಟಿಸ್ಬಿಟ್ಟಿದ್ದಾರೆ. ಯಾರು ಮಾಡಿದ್ರು ಈ ಕೆಲಸನ? EC ಎಲೆಕ್ಷನ್ ಕಮಿಷನ್ನೇ ಇದನ್ನು ಖಚಿತಪಡಿಸಿದೆ. ಆರಂಭಿಕ ಪ್ರೈಮರಿ ರಿಪೋರ್ಟ್ ಪ್ರಕಾರ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೌದು, ಇದಾಗಿರೋದು ಹೌದು ಅಂತ. ಮೊದಲು ಆರೋಪ ಅಂತ ಕೇಳಿ ಬಂತು. ನಾವು ಈಗಾಗಲೇ ಇದನ್ನು ರಿಪೋರ್ಟ್ ಮಾಡಿದ್ವಿ. ಆರೋಪ, BJP ಅವರು ಆರೋಪ ಅಂತ ಮಾಡಿದ್ರು, ಹಿಂಗೆಲ್ಲ ನಡೆಯೋಕೆ ಸಾಧ್ಯನೇ ಇಲ್ಲ ಅಂತ ತಿರುಗೇಟ್ ಕೊಟ್ಟರು, ಇದೆಲ್ಲ ನಡೀತಲ್ವಾ. ಬಟ್ ಇದನ್ನು ಎಲೆಕ್ಷನ್ ಕಮಿಷನ್ನೇ ಖಚಿತಪಡಿಸ್ತಿದೆ ಈಗ ಹೌದು ಅಂತ. ಸೊ ಯಾರೋ ವೋಟ್ ಹಾಕೋ ನೆಪದಲ್ಲಿ ಹೋಗಿ ವೋಟ್ ಹಾಕೋಕೆ ಹೋದವರು BJP ಬಟನನ್ನು ಕ್ಲೋಸ್ ಮಾಡಿ ಬಂದಿದ್ದಾರೆ. ಅದು ಹೆಂಗೆ ತಗೊಂಡು ಹೋದ್ರು ಆ ವಸ್ತುಗಳನ್ನು ಒಳಗಡೆ? ಇಷ್ಟು ಟೈಟ್ ಸೆಕ್ಯೂರಿಟಿ ನಡುವೆ ಏನಾಗ್ತಾ ಇದೆ ಕೆಲವು ಬೂತ್ಗಳಲ್ಲಿ ಅನ್ನೋದು ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಈ ಜಹಾಂಗೀರ್ ಖಾನ್ ನಿನ್ನೆ ಅಜಯ್ ಪಾಲ್ ಶರ್ಮಾ ಹೋಗಿ ಆವಾಜ್ ಹಾಕಿ ಬಂದಿದ್ರಲ್ಲ, ಹಿಂದೂ ಮತದಾರರನ್ನು ವಿಶೇಷವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ, ಜನರನ್ನು ವೋಟ್ ಹಾಕದಂತೆ ಹೆದರಿಸಲಾಗ್ತಿದೆ. ಹೆದರಿಸೋದು ಬೆದರಿಸೋದು ಆದರೆ ಮನೆಯವರೆಲ್ಲ ಕೂತ್ಕೊಂಡು ಅಳೋ ಥರ ಆಗುತ್ತೆ ಅಂತ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎನ್ಕೌಂಟರ್ ನಂಬರನ್ನು ನೆನಪಿಸ್ ಬಂದಿರ್ತಾರೆ. 500 ದಾಖಲೆಯ ಎನ್ಕೌಂಟರ್ ಅಜಯ್ ಪಾಲ್ ಅವರು. ಈಗ ಅದೇ ಜಹಾಂಗೀರ್ ಖಾನ್ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಬೆಳಗ್ಗೆ ಹಿಂದೂಗಳು ಬರೋದನ್ನು ತಡೆಯಲಾಗ್ತದೆ. ಈ ಸಲ ಹಿಂದೂ ಪೋಲರೈಸೇಷನ್ ಹೆಂಗಾಗಿದೆ ವೆಸ್ಟ್ ಬೆಂಗಾಲಲ್ಲಿ ಗೊತ್ತು. 70% ಹಿಂದೂಗಳಿರೋ ರಾಜ್ಯ ಅದು. ಬಟ್ 70% ಹಿಂದೂಗಳನ್ನು ಉಳಿದ 25-30% ಸಮುದಾಯಗಳು ಯಾವ ರೀತಿ ಕಂಟ್ರೋಲ್ ಮಾಡಿವೆ ಅಂದರೆ, ಹಿಂದೂ ಹೆಣ್ಣುಮಕ್ಕಳು ರಸ್ತೆಯಲ್ಲಿ ಓಡಾಡೋಕ್ಕಾಗ್ತಿದ್ದಂಗೆ ಅನ್ನೋದು BJP ಆಕ್ರೋಶ. ಅದನ್ನೇ ಈ ಸಲ ಅಸ್ತ್ರ ಮಾಡ್ಕೊಂಡು ಹೋಗಿದ್ದಾರೆ BJP ಅವರು. ಈಗ ಹಿಂದೂ ವೋಟರ್ಸೇ ಅಲ್ಲಿ ಬರೆದಿರೋ ಥರ, ಯಾಕಂದರೆ ಕಿತ್ತೆದ್ದು ಬಂದು ವೋಟ್ ಹಾಕ್ತಿದ್ದಾರೆ. 11 ಗಂಟೆಗೆ ಎಷ್ಟು ಪರ್ಸೆಂಟೇಜ್ ಆಗಿರೋದು? 40% ಕ್ರಾಸ್ ಆಗಿ ಹೋಗಿದೆ. ಸೊ ಮತ್ತದೇ 90% ಕ್ರಾಸ್ ಆಗೋ ಎಲ್ಲ ಲಕ್ಷಣ ಇದೆ ಇವತ್ತು ಕೂಡ, ಸೆಕೆಂಡ್ ಫೇಸಲ್ಲೂ ಕೂಡ. ಹಾಗಾಗಿ ಹಿಂದೂ ಮತದಾರರು ಬರದಂತೆ ತಡೆಯಲಾಗ್ತಿದೆ ಅನ್ನೋ ಆರೋಪ ಬಂತು. ಅದು ದೂರ ಹೋಯಿತು. ಅದಾಗ್ತಿದ್ದಂಗೆ ರಕ್ಷಣಾ ಪಡೆಗಳು ಧಾವಿಸಿ ಅವ್ರಿಗೆ ರಕ್ಷಣೆ ಕೊಟ್ಟು ಮತ್ತೆ ಅವ್ರನ್ನೆಲ್ಲ ಕ್ಯೂ ಅಲ್ಲಿ ಬಂದು ನಿಲ್ಲೋ ತನಕನೂ ಸೇಫ್ ಗಾರ್ಡ್ ಮಾಡಿದ್ದಾರೆ. ಸೊ ಒಂದ್ ಕಡೆ NIA ಬಾಂಬ್ಗಳನ್ನು ಪತ್ತೆ ಹಚ್ಚಿದೆ. ಈಗಾಗಲೇ 3000 ಬಾಂಬ್ಗಳು ಉಳಿದಂತೆ ಮತ್ತೆಲ್ಲಾದ್ರೂ ಇದೆಯಾ ಅಂತ ಹುಡುಕೋ ಪ್ರಯತ್ನ. ಬಾಂಬ್ ಹಾಕಿ ಜನರು ಬೂತ್ಗಳ ಕಡೆಗೆ ಬರದಂತೆ ಬೆದರಿಸೋ ಪ್ಲಾನ್ ಆಗಿತ್ತು, ವಿಫಲ ಆಯಿತು. ಹಿಂದೂಗಳನ್ನು ಹೆದರಿಸೋ ಪ್ಲಾನ್ ಆಗಿತ್ತು. ಮನೆಗೂ ಪೊಲೀಸರು ಹೋಗಿ ಆ ಗೂಂಡಾಗಳ ಸದ್ದಡಗಿಸಿದ್ದಾರೆ. ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದ ಗೂಂಡಾಗಳನ್ನೆಲ್ಲ ಹಿಡಿದೆಳೆದು ಕೈಕಾಲು ಹಿಡಿದು ಎತ್ಕೊಂಡು ಬಂದಿದ್ದಾರೆ. ಹೆಂಗೆ ನಡೀತಿದೆ ಎಲೆಕ್ಷನ್ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಬಹಳ ರೋಚಕತೆಯ ದೃಶ್ಯಗಳು ಕಂಡು ಬರ್ತಿದ್ದಾವೆ. ಇದು ಎರಡಲ್ವಾ, ಈಗ ನೋಡಿ ಏನಾಗ್ತಿದೆ ಅಂತ. ಇಷ್ಟರ ನಡುವೆಯೂ ಭರ್ಜರಿಯಾಗಿ ವೋಟಿಂಗ್. ನರೇಂದ್ರ ಮೋದಿ ಅವರು UPಯಲ್ಲಿ ಎಕ್ಸ್ಪ್ರೆಸ್ ವೇ ಉದ್ಘಾಟನಾ ಸಮಯದಲ್ಲಿ ಬಹಳ ಖುಷಿ ವ್ಯಕ್ತಪಡಿಸಿ ಪಶ್ಚಿಮ ಬಂಗಾಳದ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ಇದುವರೆಗೆ ದಶಕಗಳಲ್ಲಾಗದ್ದು ವೆಸ್ಟ್ ಬೆಂಗಾಲಲ್ಲಿ ನಡೆದೇ ಬಿಟ್ಟಿದೆ. ಯಾಕಂದರೆ ಈ ರೀತಿ ವೋಟಿಂಗು ನಂಬರ್ 1, ಈ ರೀತಿ ವೋಟಿಂಗು ಎರಡನೇ ಫೇಸಲ್ಲೂ ಕೂಡ ಅದೇ ದಾಖಲೆಯ ಮತದಾನ ಪಕ್ಕ ಆಗಿದೆ. ಇಂಟರ್ನಲ್ ರಿಪೋರ್ಟ್ಸನ್ನೆಲ್ಲ ತಗೊಂಡಿರುವಂಥ ನರೇಂದ್ರ ಮೋದಿ ಅವರು ಅದೇ
ಅದೇ ದಾಖಲೆ ಮತದಾನ ನೋಡಿ ಖುಷಿಪಟ್ಟು ಬಂಗಾಳ ಜನತೆಗೆ ಧನ್ಯವಾದ ಅಂದಿದ್ದಾರೆ. ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ್ದೀರಿ ನೀವು ಅಂತ ಧನ್ಯವಾದ ತಿಳಿಸಿದ್ದಾರೆ. ಇದುವರೆಗೆ ಅದೆಷ್ಟೋ ದಶಕಗಳಿಂದ 5-6 ದಶಕಗಳ ಲೆಕ್ಕಾಚಾರ ತೆಗೆದ್ರೆ ಈ ರೀತಿ ಸೆಕ್ಯೂರಿಟಿ, ಈ ರೀತಿ ಪಾರದರ್ಶಕವಾಗಿ ಅಲ್ಲಿನ ಗೂಂಡಾಗಳನ್ನು ಹತ್ತಿಕ್ಕೋದೇ ಸಾಧ್ಯವಾಗಿರಲಿಲ್ಲ. ಆ ರೀತಿ ಜನರನ್ನ ಹೆದರಿಸಿ ಬೆದರಿಸಿ ಇಟ್ಕೊಳ್ಳಾಗಿತ್ತು ಅನ್ನೋದೇ ಆರೋಪ ಅಲ್ವಾ? ಅದನ್ನಿವತ್ತು ಮಾಡಿದ್ದಾಗಿದೆ ಅಂತ ನರೇಂದ್ರ ಮೋದಿ ಅವರು ಎದೆ ತಟ್ಟುಕೊಂಡು ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಗೆದ್ದಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ ಅನ್ನುವಂಥ ಖುಷಿಯನ್ನು ವ್ಯಕ್ತಪಡಿಸಿ ಬಂಗಾಳದ ಜನತೆಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿದ್ದಾರೆ. एक अहम दिन है। बंगाल में इस समय दूसरे चरण का मतदान हो रहा है और जो खबरें आ रही हैं उनसे पता चलता है भारी मतदान हो रहा है। पहले चरण की तरह ही जनता वोट देने के लिए बड़ी संख्या में घरों से निकल रही हैं। लंबी लंबी कतारों की तस्वीरें सोशल मीडिया में छाई हुई है। पिछले 6-7 दशक में जो नहीं हुआ, जिसकी कल्पना भी मुश्किल थी, वैसे निर्भीक वातावरण में बंगाल में इस बार वोटिंग हो रहा है। लोग भय मुक्त होकर वोट दे रहे हैं। ये देश के संविधान और देश के मजबूत होते लोकतंत्र का पुण्य प्रतीक है। मैं बंगाल की महान जनता का आभार व्यक्त करता हूं। ಇನ್ನು ಸುವೇಂದು ಅಧಿಕಾರಿ ಅವರು ಸಿಕ್ಕಿರೋ ಇನ್ಪುಟ್ಸ್ ಪ್ರಕಾರ ಮಮತಾ ಬ್ಯಾನರ್ಜಿ ಅವರಿಗೆ ಭಾರಿ ಆಘಾತ ಕಾದಿದೆ ಅಂತಿದ್ದಾರೆ. ಅಂದ್ರೆ ಅವ್ರ ಕ್ಷೇತ್ರ ಮಮತಾ ಬ್ಯಾನರ್ಜಿನೇ ಸೋಲ್ತಾರೆ ಈ ಸಲ, ಆ ರೀತಿಯಾಗಿದೆ. ಬಹಳ ದೊಡ್ಡ ಅಂತರದಲ್ಲಿ ಗೆಲುವು ಫಿಕ್ಸ್ ಅಂತ ಸುವೇಂದು ಅಧಿಕಾರಿ ಜನತೆಗೆ ಧನ್ಯವಾದ ತಿಳಿಸ್ತಾ ಇದ್ದಾರೆ. ಸೊ ಬಿಜೆಪಿ ಒಂದು ಕಡೆ ಬಹಳ ಆತ್ಮವಿಶ್ವಾಸದಲ್ಲಿ ಮುನ್ನುಗ್ತಿದೆ. ಬಟ್ ಬಿಜೆಪಿ ಕ್ಯಾಂಡಿಡೇಟ್ಸ್ ಮೇಲೆನೆ ಸಿಕ್ಕಾಪಟ್ಟೆ ಅಟ್ಯಾಕ್ಗಳಾಗ್ತಿರೋದು, TMC ತಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಅವರು ಒಂದು ಕಡೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಫೋರ್ಸ್ಗಳು 3 ಲಕ್ಷ ಇದ್ರೂ ಅಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಸಾಲ್ತಿಲ್ಲ, 10 ಲಕ್ಷ ತಂದು ಹಾಕಿದ್ರೂ ಬೇಕು ಅನ್ನೋ ಮಟ್ಟಿಗೆ ಒಂದಿಷ್ಟು ಕಡೆಗಳಲ್ಲಿ ಗಲಾಟೆ ಅಂತೂ ಆಗ್ತಾ ಇದೆ. ಅದರಲ್ಲೂ ಈ ಜಹಾಂಗೀರ್ ಖಾನ್, ಫಾಲ್ತಾ ಈ ಪ್ರದೇಶಗಳಲ್ಲಿ 24 ಪರಗಣ ಇಲ್ಲೆಲ್ಲ ಒಂದಿಷ್ಟು ಗಲಾಟೆಗಳು ರಿಪೋರ್ಟ್ ಆಗಿವೆ. ಅದರ ನಡುವೆಯೂ ಭರ್ಜರಿ ವೋಟಿಂಗ್ ಮೂಲಕ ಜನ ಉತ್ತರ ಕೊಡ್ತಿದ್ದಾರೆ. ಸೊ ಹೆದರ್ಕೊಂಡಿಲ್ಲ ಅನ್ನೋದಂತೂ ಸ್ಪಷ್ಟವಾಯಿತು. ಯಾಕಂದ್ರೆ ಹೆಂಗೆ ಹೆದರಿಸಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ ಅವರು, ಏನು ಹೇಳಿದ್ದಾರೆ, 4ನೇ ತಾರೀಕಿಗೆ ಎಲ್ಲರೂ ಡೆಲ್ಲಿಗೆ ಹೋಗ್ತಾರೆ, ರಕ್ಷಣಾ ಪಡೆಗಳು ಇರಲ್ಲ, ಕಾಯುವಂಥ ದೊಡ್ಡ ದೊಡ್ಡ ದೊರೆಗಳೂ ಇರಲ್ಲ, ಯಾವ ಅಪ್ಪನೂ ಕಾಯಕ್ಕೆ ಬರಲ್ಲ, ನಿಮ್ಮನ್ನ ನಾವು ನೋಡ್ಕೊಳ್ತೀವಿ ಅಂತ ಹೆದರಿಸ್ತಿದ್ದಾರೆ ಜನರನ್ನ. ಆಕ್ರೋಶ ಸಿಡ್ದಿರೋದೇ ಇಲ್ಲಿ, ಹೆದರಿಸ್ತಿದ್ದಾರೆ. 4ನೇ ತಾರೀಕು ಆದ್ಮೇಲೆ ನೀವು ಇಲ್ಲೇ ಇರಬೇಕು ಹುಷಾರಂತ. ಅದರ ನಡುವೆಯೂ ಮೋದಿ ಶಾ ಹೇಳಿರೋದೇನು, ಇನ್ನೂ 60 ದಿನ ಇಲ್ಲೇ ಇರ್ತಾರೆ, ಹೆದರಬೇಡಿ, ಧೈರ್ಯವಾಗಿ ಬಂದು ಓಟ್ ಹಾಕಿ ಅಂತ. ಸೊ ಧೈರ್ಯ ಅಂತೂ ತೋರಿಸ್ತಿದ್ದಾರೆ ಅನ್ನೋದೇ ಮೊದಲ ಬಿಗ್ ನ್ಯೂಸ್. ಇನ್ನು ಈ 2ನೇ ಫೇಸಲ್ಲಿ 142 ಸೀಟ್ಸಲ್ಲಿ ಬಿಜೆಪಿಗೆ ಅನುಕೂಲ ಆಗ್ತಿರುವಂಥ ಅಂಶಗಳು ಯಾವ್ಯಾವುದು ನೋಡಿ, 2-3 ಪಾಯಿಂಟ್ಸ್ ಇವೆ, ಅದನ್ನು ನೋಡೋಣ. ISF ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅಂತ ದಕ್ಷಿಣ 24 ಪರಗಣದಲ್ಲಿ ಫಿರ್ಜಾದ ಅಬ್ಬಾಸ್ ಸಿದ್ದಿಕಿ ನೇತೃತ್ವದ ISF ಮುಸ್ಲಿಂ ಮತಗಳನ್ನು ವಿಭಜಿಸೋದು, ಇದು TMC BJP ಎರಡೇ ಅಲ್ಲ 3ನೇ ಫೋರ್ಸ್ ಎಂಟ್ರಿ ಆಗಿರೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಕಳೆದ ಬಾರಿ ಶೂನ್ಯ ಸಂಪಾದನೆ ನಂತರ ಈ ಬಾರಿ ಮೈತ್ರಿಕೂಟ ನಗರ ಪ್ರದೇಶಗಳಲ್ಲಿ ಕಳೆದುಕೊಂಡ ಮತಗಳನ್ನು ಮರಳಿ ಪಡೆಯೋದಕ್ಕೆ ಪ್ರಯತ್ನಿಸ್ತಿರೋದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರೋದು ಈ 91 ಕ್ಷೇತ್ರಗಳು ಬರ್ತವೆ. ಅಲ್ಲಿ ಏನಪ್ಪ ಅಂದರೆ ಬಹುತೇಕ ಇಲ್ಲೆಲ್ಲ ನಗರ ಪ್ರದೇಶಗಳಲ್ಲಿ TMCಗೆ ಬಂದುಬಿಡ್ತಿತ್ತು. ಬಟ್ ಈ ಸಲ ಆರ್ಜಿಕರ್ ಇನ್ಸಿಡೆಂಟು, ಸುಮಾರೆಲ್ಲ ಮಹಿಳೆಯರಿಗಾಗಿರುವಂಥ ಅನ್ಯಾಯ, ಇದೆಲ್ಲ ಜನ ಸಿಡ್ದೇಳೋ ರೀತಿಯಲ್ಲಾಗಿದೆ TMC ವಿರುದ್ಧ. ನಂಬರ್ 1 ಮುಸ್ಲಿಮಾನ್ ಮತಗಳ ವಿಭಜನೆ ಆಗ್ತಿರೋದು, 2ನೇದಾಗಿ ಆರ್ಜಿಕರ್ ಘಟನೆ, ಎರಡೂ ಮಮತಾ ಬ್ಯಾನರ್ಜಿಗೆ ಈ ಅವರ ಸ್ಟ್ರಾಂಗ್ ಹಿಡಿತಾ ಇರೋ 142 ಕ್ಷೇತ್ರಗಳಲ್ಲಿ ಪೆಟ್ಟು ಕೊಡುವಂಥದ್ದು.
ಅದು ಬಿಟ್ಟರೆ ಟೈಟ್ ಸೆಕ್ಯೂರಿಟಿ, ಹಿಂದೂಗಳ ಪೋಲರೈಸೇಷನ್ನು, ಎಲ್ಲರೂ ಬಂದು ವೋಟ್ ಹಾಕೋದಕ್ಕೆ ಅಲ್ಲಿ ಉಸಿರಾಡುವಂಥ ಪರಿಸ್ಥಿತಿ ಇರೋದು, ಇದು ತುಂಬ ಇಂಪಾರ್ಟೆಂಟ್ ಆಗ್ತಿದೆ. ಮತ್ತು ಇವರ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ನಾರ್ತ್ 24 ಪರಗಣದಲ್ಲಿ ಈ ಸಲ SIR-ಅಲ್ಲಿ 12 ಲಕ್ಷ ವೋಟ್ ಡಿಲೀಟ್ ಆಗಿರೋದು, ಸೌತ್ ಪರಗಣದಲ್ಲಿ 10 ಲಕ್ಷ ವೋಟು ಡಿಲೀಟ್ ಆಗಿರೋದು, ಕೋಲ್ಕತ್ತಾದಲ್ಲಿ 7 ಲಕ್ಷ ವೋಟರ್ಸು ಡಿಲೀಟ್ ಆಗಿರೋದು, 25 ಕಾನ್ಸ್ಟಿಟ್ಯೂನ್ಸಿ ತೊಗೊಂಡ್ರು ಈ 142 ಮಮತಾ ಬ್ಯಾನರ್ಜಿ ಅವರು ಸ್ಟ್ರಾಂಗ್, ಹೆಚ್ಚು ಕಮ್ಮಿ 100, ಅದರಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೇಜರ್ ಮಮತಾ ಬ್ಯಾನರ್ಜಿ ಅವರು ವೋಟರ್ಸೇ ಡಿಲೀಟ್ ಆಗಿದ್ದಾರೆ. ಅಂದರೆ ಶುದ್ಧವಾಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಇಲ್ಲಿ ಫೇಕ್ ಏನೇನು ಮಾಡ್ಕೊಂಡಿದ್ರು ಎಲ್ಲ ತೆಗೆದಿದ್ದೀವಿ ಅಂತ. ಅದು ಮೇಜರ್ ಸೆಟ್ ಬ್ಯಾಕ್. 11% ವೋಟರ್ಸ್ ಡಿಲೀಟ್ ಆಗಿರೋದು. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಸಲ ಈ 142 ಕ್ಷೇತ್ರಗಳ ಹಿಡ್ತಾ ಇಟ್ಕೊಳ್ಳೋದು, 2ನೇ ಫೇಸಲ್ಲಿ ನಡೀತಿರೋದು ಅಷ್ಟು ಸಲೀಸಿಲ್ಲ ಅನ್ನೋ ಲೆಕ್ಕಾಚಾರದ ನಡುವೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.